ಹಲೋ, ಹಾಯ್, ಎಲ್ರಿಗೂ ನಮಸ್ಕಾರ. ನೀವೆಲ್ಲ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿರ್ತೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ಗೆ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ. ಇವತ್ತಿನ ಡೇ ಇಸ್ ಗೋಯಿಂಗ್ ಟು ಬಿ ಸೂಪರ್ ಬ್ಯುಸಿ ಆಯ್ತಾ, ಬಿಕಾಸ್ ನಾಳೆ ನನ್ನ ಆಫೀಸ್ ಟ್ರಿಪ್ ಇದೆ. ನಾನು ಪ್ಯಾಕಿಂಗ್ ಮಾಡಬೇಕು ಆ್ಯಂಡ್ ಅದಕ್ಕೆ ಒಂದಷ್ಟು ಥಿಂಗ್ಸ್ನ ಆರ್ಡರ್ ಮಾಡಿದ್ದೀನಿ. ಐ ಫೀಲ್ ಲೈಕ್ ನಾನು ಅಮೆಝಾನ್ ಬಿಟ್ಟು ಇರೋಕ್ಕಾಗೋದಿಲ್ಲ ಅನಿಸುತ್ತೆ, ಅಷ್ಟು ಅಮೆಝಾನ್ ಮೇಲೆ ಡಿಪೆಂಡೆನ್ಸಿ ಇದೆ. ಇವಾಗ ಟೈಮ್ ಬಂದು 7 ಗಂಟೆ. ನನ್ನ ಮುಖ ನೋಡಿ ಯಾವ ಥರ ಆಗಿದೆ ಅಂತ. ದಟ್ ಈಸ್ ಬಿಕಾಸ್ ಆಫ್ ನಾನು ಇವಾಗ ತಾನೇ ಪಿಲಾಟೀಸ್ ಮುಗಿಸ್ಕೊಂಡು ಬಂದಿದ್ದೀನಿ. ಸೊ ಯು ಕ್ಯಾನ್ ಸಿ ದ ಸ್ಕಿನ್, ಇಟ್ಸ್ ಆಲ್ ಫ್ಲಶ್ಡ್, ರಿಯಲಿ ನೈಸ್. ಓಕೆನಾ? ಇಲ್ಲೇನೋ ನಡೀತಾ ಇದೆ ಕಿಚನಲ್ಲಿ, ಏನಂತ ಕೇಳೋಣ. ಇಡ್ಲಿ ಸಾಂಬಾರ್. ಓ ಮೈ ಗಾಡ್, ಐ ಲವ್ ಇಡ್ಲಿ ಸಾಂಬಾರ್. ಸಾಂಬಾರ್ ಕೊತ್ತಾ ಅಂತ ಕುದೀತಾ ಇದೆ. ಅಮ್ಮ, ನಿಂಗೆ ಥರ ಮಾಡಿಲ್ವಾ ಸಾಂಬಾರ್? ಏನು ಸೊಪ್ಪು ಹಾಕಿದ್ಯಾ? ಸೊಪ್ಪು ಹಾಕಿ. ನಮ್ಮ ಥರ ಮಾಡಿಲ್ವಾ? ನಮ್ಮ ಥರನೇ ಸೊಪ್ಪು ಹಾಕಿ. ಓಕೆ ಸೊಪ್ಪು ಹಾಕಿ. ಓಕೆ, ಮತ್ತು ಇದಕ್ಕೆ ಚಟ್ನಿ ಹಾಕಬೇಕಾ? ಬರೀ ಒಗ್ಗರಣೆ ಚಟ್ನಿ ರುಬ್ಬೇಕಾ? ಆ್ಯಂಡ್ ಇಡ್ಲಿ ಇಸ್ ಆಲ್ಸೋ ಗೆಟಿಂಗ್ ರೆಡಿ. ಲೆಟ್ ಮಿ ಶೋ. ಇಡ್ಲಿ ಆಗ್ತಾ ಇದೆ. ಸೊ ನಾನು ಎಲ್ಲಿಗಾದ್ರೂ ಹೋಗೋದಿತ್ತು ಅಂದರೆ ಇರೋ ದಿನಕ್ಕಿಂತ ಜಾಸ್ತಿ ಕೆಲಸ ಇರುತ್ತೆ ಹೋಗೋ ಮುಂಚೆ, ಬಿಕಾಸ್ ನಾನು ಏನಾದ್ರು ಕಂಪ್ಲೀಟ್ ಪ್ಲ್ಯಾನ್ ಮಾಡಿ ಹೋಗಬೇಕು ಆ್ಯಂಡ್ ಇವ್ರ ಆ್ಯಕ್ಟಿವಿಟೀಸ್ನ ಕೂಡ ನಾನೇ ಪ್ಲ್ಯಾನ್ ಮಾಡಿಬಿಟ್ಟು ಹೋಗಬೇಕು. ಹೌದಿಲ್ವಾ? ಹೌದಾ ಇಲ್ವಾ ಹೇಳಿದ? ಮತ್ತು ಅಲ್ಲಿಂದ ನಾವು ಎಕ್ಸ್ಪ್ರೆಷನ್ಸ್ ಕೊಡ್ತಾನೆ ಅಂತ. ಸೊ ನಾಳೆ ಒಂದು ಮನೆಯಲ್ಲಿ ಫಂಕ್ಷನ್ ಇದೆ, ಅವ್ರಿಗೊಂದು ಗಿಫ್ಟ್ ಕಾರ್ಡ್ ಆರ್ಡರ್ ಮಾಡಿದ್ದೀನಿ. ಏನಿದ್ದೀನ ಇಲ್ಲಿರೋದು? ಚಟ್ನಿ ಇಸ್ ರೆಡಿ. ದಿಸ್ ಇಸ್ ಅಡಲ್ಟ್ಸ್ ಚಟ್ನಿ. ಅದು ಯಾರ್ದು? Whose is this small container? Big one is adults. Mine. ಯಾವುದು? The whole container is not mine. The whole container is not yours. ಅದರಲ್ಲಿ ಮೆಣಸಿನ್ಕಾಯಿ ಇದೆ, ಅದರಲ್ಲಿ ಶಪ್ಪೆ. ಈ ಕಡೆ ನೋಡು, ಬಿಸಿ 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 ಇಡ್ಲಿ ಹಾಕೊಳ್ಳೋಣ ತಟ್ಟೆಗೆ. ತುಪ್ಪ ಬೇಕಾ ಬೆಣ್ಣೆ ಬೇಕಾ? Squish. ನಿಂಗೆ ತುಪ್ಪ ಬೇಕಾ ಬೆಣ್ಣೆ ಬೇಕಾ? ಬೆಣ್ಣೆ. ಸರಿ. ಎಸ್. These pages are empty. Amma. ಹಾಂ. These pages empty. You wanna see that? Yes. Yesterday you showed me how many are empty. So this now they are closed. So I cannot see them. Look. The left. Ding. On your bed. Foot and don't make a stitch. Just play on your barefoot. ಯಾರು ಹೇಳಿದ್ದೀರಣ್ಣ? Diagonal sign of the years. ಹೌದಾ? Yes. ಓಕೆ. ಏನು ಮತ್ತಿನ್ನೇನು ಮಾಡಿದ್ರಿ ನನ್ನ ಸ್ಕೂಲಲ್ಲಿ? Who was kind to you? 2 stars. Who was kind to you, ಮಗಳೇ? 1, 2 flowers. 1, 2 seeds. 1, 2 eyes. 2, 6, 7. Am I look here? ಏನದು? Look. ಟೆಡಿ ಬೇರ್ ಕ್ಲಿಪ್ ಎಲ್ಲಿ ಸಿಕ್ತು? Upstairs. ಓಕೆ. I found one more that opening was so hard to remove. ಓಕೆ, ಇದು ರೆಡಿ ಇಟ್ಕೊಂತೀಯ? ರಬ್ಬರ್ ಬ್ಯಾಂಡ್ಸ್ ರೆಡಿ ಇಟ್ಕೋತೀಯ? No. Yes. ನೀನೇ ಹೇಳ್ತೀಯ, ನೀನೇ ಬೇಕು ಅಂತೀಯ ನಮ್ಮಮ್ಮ, ನೀನೇ ಬೇಡ ಅಂತೀಯ. Playing the saga, see the packet, don't make it. ಒಂದೇ ಸಲ ಒಂದು ಕನ್ನಡ ಹಾಡು ಹೇಳಿಲ್ಲ. I will, Amma. You don't know I speak Spanish. No. Huh? I'm not a teacher, but. You go to our house as a kid. Nah. ಮತ್ತೆ ಸ್ಪ್ಯಾನಿಷ್ ಮಾತಾಡ್ತೀನಿ ಅಂತೀಯ? Not Amma. Oh, Amma. I love you, Veena, but it's just that I don't understand why you want to speak Spanish, girl. This is going to be high. I'll put in first ಎರಡು ಕಡೆ ಹಾಕೋಬೇಕಲ್ಲ. But I want to be high. Behind acting ತಡಿಯಪ್ಪ. ಅದನ್ನ ಕೊಡು. Can you get the comb? Can you get me the But comb? then this and this Hold. will not fit inside. Give me. that. Can I take another one? No, I'm delivering Behind it it. back. Yeah. It is going to go back. Sink yak mutia.
Is this position correct? Huh? Yes. This is the other rubber band. Tadi, can you hold this juttu? ಗಟ್ಟಿಗೆ ಇಟ್ಕೊಂಗೆ. Thank you, my love. Thank you, my love. Done. Turn around. ಈ ಸೈಡ್ ಕರೆಕ್ಟ್ ಇದೆ ನೋಡು ಡಿಸ್ಟೆನ್ಸ್. Yes. But not like this. ಕರೆಕ್ಟ್ ಇದೆಯಾ? Yes. Who is this cutie? Huh? Why did you cry? Please show. ನೀನು Where are we now ಇವಾಗ? ಎಲ್ಲಿ ಬಂದಿದ್ದೀವಿ? ಸ್ಕೂಲ್. ಎಸ್, ಇನ್ನೊಂದು ಡ್ರಾಪ್ ಮಾಡಕ್ ಬಂದಿದ್ದೀನಿ. ಇನ್ನೊಂದು ಡ್ರಾಪ್ ಮಾಡಿದ್ಮೇಲೆ ಐ ಹ್ಯಾವ್ ಅ ಲಾಟ್ ಮೋರ್ ವರ್ಕ್ ಟು ಡೂ. ಇವತ್ತು Hina, where is Amma going tomorrow? London. You know it, ಮಗಳೇ. ಹೋಗೋಣ, ಸ್ಕೂಲ್ಗೆ ಹೋಗೋಣ. ಓಕೆ, ಕೆಲಸ ಮಾಡಿದ್ದಾಯ್ತು. ಇವತ್ತಿನ ವ್ಲಾಗ್ ಏನಕ್ಕೆ ಶೂಟ್ ಮಾಡ್ತಾ ಇದ್ದೀನಿ ಅಂದರೆ ಜಸ್ಟ್ ಟು ಶೋ ಹೌ ಹೆಕ್ಟಿಕ್ ಇಟ್ ವಿಲ್ ಬಿ. ಒಂದು ದಿವಸ ನಾನು ಆಚೆ ಹೋಗಬೇಕು ಅಂದರೆ ವೆದರ್ ಇಟ್ ಈಸ್ 1 day or 7 days, ಅಫ್ಕೋರ್ಸ್ 7 days ಇದ್ದಾಗ ಜಾಸ್ತಿ ಇರುತ್ತೆ. ದ ಅಮೌಂಟ್ ಆಫ್ ಪ್ಲಾನಿಂಗ್ ದಟ್ ಐ ಹ್ಯಾವ್ ಟು ಡೂ ನಾವು, ಎಸ್ಪೆಷಲಿ ನಾನು ಬೇರೆ ದೇಶಕ್ಕೆ ಹೋಗ್ತಿರೋದ್ರಿಂದ ದರ್ ಇಸ್ ಅ ಲಾಟ್ ಆಫ್ ಇಮಿಗ್ರೇಷನ್ ಡಾಕ್ಯುಮೆಂಟ್ಸ್ ಎಲ್ಲ ಇದೆ ಅಲ್ವಾ. ಇದನ್ನೆಲ್ಲ ಇಟ್ಕೊಳ್ಳೋಷ್ಟೊತ್ತಿಗೆ ಯಾವ ಥರ ಇರುತ್ತೆ ದಿನ ಅಂತ ತೋರಿಸೋಣ ಅಂತ. ಸೊ ಬೇಸಿಕಲಿ ನಾನು ಮೆಡಿಕಲ್ ಸ್ಟಫ್ ಎಲ್ಲ ಪ್ಯಾಕ್ ಮಾಡ್ಕೋತಾ ಇದ್ದೆ, ಅಂದರೆ ಟ್ಯಾಬ್ಲೆಟ್ಸ್ ಅದು ಇದು ಎಲ್ಲ. ಸೊ ಅದ್ರ ಅವಾಗ ಗೊತ್ತಾಯಿತು ನನಗೆ ಐ ನೀಡ್ ಸಮ್ ಗಮ್ಸ್ ಎಸ್ ವೆಲ್ ಅಂತ. ಕಾರಲ್ಲಿ ಇರುತ್ತೆ ಇದೆಲ್ಲ, ಎರಡಿತ್ತು ಕಾರಲ್ಲಿ. ನೋಡೋಣ, ಆ್ಯಕ್ಚುಲಿ ಆಫೀಸಲ್ಲೇ ಇಟ್ಟಿರ್ತಾರೆ. ನಾಟ್ ಶೋರ್ ಇಫ್ ಐ ಶುಡ್ ಟೇಕ್, ಆ್ಯಂಡ್ ಆಲ್ಸೋ ಇನ್ ದ ಫ್ಲೈಟ್ ಅಲ್ಲೂ ಕೊಡ್ತಾರೆ ಅನ್ಸುತ್ತೆ, ಗೊತ್ತಿಲ್ಲ. ಲೆಟ್ ಮಿ ಸಿ ಇಫ್ ಐ ಶುಡ್ ಟೇಕ್ ದಿಸ್ ಆರ್ ಓ ದಿಸ್ ಇಸ್ ಅ ಗಮ್. ಇದು ಲೆಟ್ ಮಿ ಸಿ ಇಫ್ ಐ ಓಕೆ, ಇದು ಈಸಿ ಇದೆ ಅಲ್ವಾ. ಸೊ ಇದಕ್ಕೇನೆ ಒಂದಷ್ಟು ಮಿಂಟ್ಸ್ ಹಾಕೊಂಡ್ಬಿಟ್ರೆ ಐ ಕ್ಯಾನ್ ಸ್ಟೇ ಸ್ಲೀಕ್. ಅಯ್ಯಲ್ಲ ನನ್ನ ಪರ್ಸ್, ಇದೆಲ್ಲ ಡಿಸೈನರ್ ಪರ್ಸ್ ತೊಗೊಂಡ್ಬಿಡೋದು, ಅದ್ರಲ್ಲಿ ಒಂದೊಂದ್ಸಲ ಜಾಗನೇ ಇರೋದಿಲ್ಲ. ಇದು ನಾನು ಕಾರಲ್ಲಿ ಇಟ್ಕೊಂಡಿದ್ದೆ ಒಂದು ಲಿಪ್ ಬಾಮ್. ಐ ಗಾಟ್ ಇಟ್ ಇನ್ ಇಂಡಿಯಾ. ಅಜಾಟ್ ಅಂತ ಒಂದು ಅಂಗಡಿ ಇದೆಯಲ್ಲ, ಅಜಾಟ್ಗೆ ಹೋದಾಗ ಅಲ್ಲಿ ಸಿಕ್ಕಿದ್ದು. ಇಟ್ಸ್ ರಿಯಲಿ ನೈಸ್ ಲಿಪ್ ಬಾಮ್ ಆಯ್ತಾ. ಒಂದು 2-3 ತೊಗೊಂಡಿದ್ದೆ, ನನ್ನ ಕಸಿನ್ಸ್ಗೆ 1-2 ಕೊಟ್ಟಿದ್ದೆ. ಲೆಟ್ಸ್ ಸಿ ಹೆಂಗ ವಿಡಿಯೋ ಮಾಡ್ತಿದ್ದೀನಲ್ಲ. ಮಿಸಿ ಇದು ಒಂಥರ ಚೆನ್ನಾಗಿದೆ, ತೊಗೊಂಡೋಗೋದಕ್ಕಲ್ವಾ. ಐ ಆಮ್ ಗೋನ್ ಟು ಟೇಕ್ ದಿಸ್. ಪರ್ಫ್ಯೂಮ್ ಸಿಕ್ತು, ಇದನ್ನು ತೊಗೊಂಡೋಗ್ಬಿಡ್ತೀನಿ. ಕೋಲಿಯೋಸ್. ಸೊ ಇಲ್ಲೊಂದು ಪರ್ಸ್ ಇದೆ, ನಮ್ಮ ಅತ್ತೆ ಈ ಸಲ ಎಮಿರೇಟ್ಸಲ್ಲಿ ಬರ್ಬೇಕಾದ್ರೆ ಕೊಟ್ಟಿರೋದು. ಈಗ ಇದೆಲ್ಲ ನಂಗೆ ಏರ್ಪೋರ್ಟಲ್ಲೇ ಬೇಕು ಇಮಿಡಿಯೇಟಾಗಿ ಇಳಿದ ಮೇಲೆ ಅಥವಾ ಹೋಗಬೇಕಾದ್ರೆ. ಬಿಕಾಸ್ ನನ್ನ ಕೊಲೀಗ್ಸು ಇರ್ತಾರಲ್ವ, ಇಟ್ಸ್ ಬೆಟರ್ ಟು ಬಿ ಅ ಲಾಟ್ ಮೋರ್ ಪ್ರೆಸೆಂಟಬಲ್ ಥರ. ನಾನು ಲಿಪ್ ಬಾಮ್ and one perfume in case I'm feeling sticky. Okay, this is your medical kit ಮೇಲ್ಗಡೆ ಇದೆ, ಅದನ್ನು ತೋರಿಸ್ತೀನಿ. ಲೆಟ್ಸ್ ಗೋ. ನನ್ನ ಮೆಡಿಕಲ್ ಕಿಟ್ಟಲ್ಲಿ ಲವಂಗ ಎಲ್ಲ ಇದೆ ಗೊತ್ತಾ, ಕೆಮ್ಮು ಬರ್ತಾ ಇದೆಯಲ್ಲ ಅದಕ್ಕೆ. ಸೊ ನಾನು ನ್ಯೂಯಾರ್ಕ್ ಹೋದಾಗ ಅಲ್ಲಿ ಪ್ರೈಮ್ ಮಾರ್ಕ್ ಅಂತ ಇದೆ ಆಯ್ತಾ, ಅಲ್ಲಿ ಈ ಥರದೊಂದು ಸ್ಮಾಲ್ ಪರ್ಸ್ ತೊಗೊಂಡಿದ್ದೆ. ಇನ್ನು ಪಾಪುದು ಹೇರ್ ಬ್ಯಾಂಡ್ಸ್ ರಬ್ಬರ್ ಬ್ಯಾಂಡ್ಸ್ ಎಲ್ಲ ಇಡೋದಕ್ಕೆ ಅಂತ. ಸೊ ಇದು ಇವತ್ತು ನನ್ನ ಮೆಡಿಸಿನ್ ಪೌಚ್ ಆಗಿ ಕನ್ವರ್ಟ್ ಆಗ್ತಾ ಇದೆ ಆಯ್ತಾ. ಇದರೊಳಗಡೆ ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಟ್ಯಾಬ್ಲೆಟ್ ನನಗೆ ತಲೆನೋವಿಂದು. ಬಿಕಾಸ್ ನನಗೆ ಜೆಟ್ಲಾಗ್ ಏನಾದರೂ ಆದರೆ, ಜೆಟ್ಲಾಗ್ ಆಗೇ ಆಗುತ್ತಲ್ವ, ಇಲ್ಲಿಂದ ತುಂಬ ದೂರ ಹೋಗ್ತಾ ಇರೋದು. ಸೊ ಅದಕ್ಕೋಸ್ಕರ ಒಂದಷ್ಟು ಟೈಲನಾಲ್ ಇಟ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಸದ್ಯಕ್ಕೆ ಇನ್ನು ಕೆಮ್ಮು ಇನ್ ಕೇಸ್ ಜಾಸ್ತಿ ಆದರೆ ಅಂತ ಹೇಳ್ಬಿಟ್ಟು ಇಂಡಿಯಾದಿಂದ ತಂದಿರೋ ಒಂದಷ್ಟು ಟ್ಯಾಬ್ಲೆಟ್ಸ್ ಕೊಟ್ಟಿದ್ರು ನನ್ನ ಫ್ರೆಂಡ್. ಅದು ಪಿಲ್ಲೋ ಮೇಲೆ ಹಾಕೊಳ್ಳೋ ಅಂತ ಲಿಕ್ವಿಡ್, ಇದೊಂಥರ ಕ್ಯಾಂಫರ್ ಸ್ಮೆಲ್ಲು. ಇನ್ ಕೇಸ್ ಏನಾದರೂ ಬ್ಲಾಕ್ ನೋಸ್ ಇದ್ರೆ ಅದೆಲ್ಲ ಸರಿ ಹೋಗುತ್ತೆ ಅಂತ. ಸೊ ನನ್ನ ಫ್ರೆಂಡ್ ಕೊಟ್ಟು ಕಳಿಸಿದ್ದು ಅವ್ರ ಮಗಳ ಕೈಯಲ್ಲಿ. ಥ್ಯಾಂಕ್ ಯು ಸೋ ಮಚ್ ವಿದ್ಯಾ. ಆ್ಯಂಡ್ ಇನ್ನೊಂದು ಆಫೀಸಲ್ಲಿ ಅಕಸ್ಮಾತ್ ನನಗೆ ತುಂಬ ಜಾಸ್ತಿ ಈ ಥರ ಏನಾದರೂ ಥ್ರೋಟ್ ಇರಿಟೇಷನ್ ಆದರೆ ಇದು ನೋಡಿ, ನಾನು ಇಂಡಿಯಾದಿಂದ ತೊಗೊಂಬಂದಿದ್ದು. ಇದು ಅಮೃತಾಂಜನ್ ಅವ್ರದ್ದು. ಏನಂತ ಇದೆ ಅದು, ಕಾಫ್ ಆ್ಯಂಡ್ ಕೋಲ್ಡ್ ಹಾಟ್ ಡ್ರಿಂಕ್ ಹಾಕ್ಕೊಳ್ಳೋದು. ಸೊ ನೀರು ಒಳಗಡೆ ಈ ಒಂದು ಪೌಡರ್ನ ಹಾಕ್ಕೊಂಡ್ರೆ ಸ್ವಲ್ಪ ಕೆಮ್ಮು ಕರೆಕ್ಟಾಗಿ ಆಗುತ್ತೆ. ಸ್ವಲ್ಪ ಕೆಮ್ಮು ಕಡಿಮೆ ಆಗುತ್ತೆ. ಆ್ಯಂಡ್ ಇನ್ನೊಂದು ಸಮಹಾನ್ ಅಂತ, ಇದನ್ನು ಅಷ್ಟೇ ನಾನು ಮೆಡಿಕಲ್ ಸ್ಟೋರಲ್ಲಿ ಇಂಡಿಯಾನಲ್ಲೇ ತೊಗೊಂಡಿದ್ದು. ಸೊ ಇಂಡಿಯಾದಿಂದ ಬರ್ಬೇಕಾದ್ರೆ ಈ ಥರ ಸಿಕ್ಕಾಬಟ್ಟೆ ಶಾಪಿಂಗ್ ಮಾಡಿರ್ತೀನಿ ನಾನು. ಸೊ ಅದನ್ನು ಒಳಗಡೆ ಇಟ್ಕೊಂಡ್ಬಿಡ್ತೀನಿ ಇನ್ ಕೇಸ್ ಕ್ವಿಕ್ಕಾಗಿ ಬೇಕಾದರೆ ಅಂತ.
ವೆರಿ ಇಂಪಾರ್ಟೆಂಟ್. ಇದು ಅಮೃತಾಂಜನ್ದು, ಇದನ್ನು ಇಂಡಿಯಾದನೇ ನಾನು ತಗೊಳ್ಳೋದು. ಯಾಕಂದ್ರೆ ಇದೆಲ್ಲ ಎಷ್ಟು ರೂಪಾಯಿ ಗೊತ್ತಾ, 30-40 ರುಪೀಸ್ಗೆಲ್ಲ ಸಿಕ್ಬಿಡುತ್ತೆ. ಆ್ಯಂಡ್ ನಾವು ಈ ಥರ ಟ್ರಿಪ್ಗೆಲ್ಲ ಹೋಗ್ಬೇಕಾದ್ರೆ ತುಂಬ ಲೈಟಾಗಿ ಹೋಗ್ಬೋದು. ಆ್ಯಂಡ್ ಅದ್ರ ಜೊತೆ ಇನ್ಹೇಲರ್, ಗೊತ್ತಿಲ್ಲ ಇದೆಲ್ಲ ಬೇಕಾಗುತ್ತಾ ಇಲ್ವಾ ಅಂತ, ಟೇಕಿಂಗ್ ಇಟ್. ಮತ್ತು ಫ್ರಂಟ್ ಇಷ್ಟೂ ಕರೆಕ್ಟಾಗಿ ಫಿಟ್ ಆಗಿದೆ ಆಯಿತಾ. ಇದರಲ್ಲೇ ಇನ್ನೊಂದು ಸ್ವಲ್ಪ ಜಾಗ ಇದೆ ಇಲ್ಲಿ ಸೈಡಲ್ಲಿ. ಇಲ್ಲಿ ಐ ಜಸ್ಟ್ ಪುಟ್ 2 ಸ್ಟ್ರೆಪ್ಸ್ ಇಲ್ಲಿ ಸಿಗುತ್ತಲ್ಲ ಇಂಡಿಯಾನಲ್ಲಿ, ದಟ್ ಇಸ್ ಬೆಟರ್ ದೆನ್ ವಾಟ್ ಎವರ್ ಐ ಆಮ್ ಟೇಕಿಂಗ್. ಇದು ಮತ್ತೆ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನು ಇಟ್ಕೊಂಡಿದ್ದೀನಿ ಅಂದರೆ ಲವಂಗ. ಆ್ಯಕ್ಚುಲಿ ದಿಸ್ ವರ್ಕ್ಸ್ ರಿಯಲಿ ವೆಲ್ ಫಾರ್ ಮೀ. ಆ್ಯಂಡ್ ಇದನ್ನ ಜನರಲಿ ತೊಗೊಂಡು ಹೋಗೋ ಹಾಗಿಲ್ಲ ಆಯಿತಾ, ಫ್ಲೈಟ್ಗಳಲ್ಲೆಲ್ಲ. ಸೊ ಅದಕ್ಕೋಸ್ಕರ ಒಂದು 4-5 ಅಷ್ಟೇ ಈ ಥರ ಇಟ್ಕೊಂಡಿದ್ದೀನಿ. ಅವ್ರ ಅಕಸ್ಮಾತ್ ಕೇಳಿದ್ರೆ ಟಕ್ಕಂತ ಅಲ್ಲೇ ಬಿಸಾಕ್ಬಿಡ್ಬೋದು. ಸೊ ಮೆಡಿಕಲ್ ಕಿಟ್ ರೆಡಿ ಆಯಿತು ನೋಡ್ರಿ. ಒಂದೊಂದೇ ರೆಡಿ ಆಗಿದ್ದನ್ನೆಲ್ಲ ಇದ್ರೊಳಗಡೆ ಹಾಕ್ಬಿಡ್ತಾ ಇದ್ದೀನಿ, ಟಾಸ್ ಮಾಡ್ತಾ ಇದ್ದೀನಿ. ಆಮೇಲೆ ಎಲ್ಲ ತೊಗೊಂಡೋಗಿ ಜೋಡಿಸ್ಕೊಳ್ಳೋದು ಅಂತ. ಮತ್ತೆ ಇನ್ನೊಂದೇನಂದ್ರೆ ಎವ್ರಿ 2 years ನಿಮಗೆ ಆಫೀಸಲ್ಲಿ ಹೊಸ ಫೋನ್ ಕೊಡ್ತಾರೆ ಆಯ್ತಾ, ಹೊಸ ಐಫೋನ್ ಕೊಡ್ತಾರೆ. ಸೊ ಇವಾಗಲೇ ನೋಡಿರ್ತೀವಿ ನೀವು, ನನ್ನ ಹತ್ರ ಇದೊಂದು ಫೋನ್ ಇದೆ, ಮತ್ತೆ ನಂದು ಪರ್ಸ್ನಲ್ ಫೋನ್ ಒಂದು, ಆಮೇಲೆ ಅವಾಗ 2 years ಆದಮೇಲೆ ಇನ್ನೊಂದು ಫೋನ್ ಕೊಟ್ಟಿದ್ರು. ಇದು ನನ್ನ 3ನೇ ಫೋನು ಆಯ್ತಾ. ಸೊ ಬಟ್ ಇದನ್ನ ಮಜಾ ಏನಂದ್ರೆ ಅವ್ರು ಕೊಡ್ಬೇಕಾದ್ರೆ ನೀಟಾಗಿ ಕವರ್ ಹಾಕಿ ಕೊಟ್ಟಿರ್ತಾರೆ. ಏನೋ ಇಟ್ ಫೀಲ್ಸ್ ಲೈಕ್ ಅವಳು ಅನ್ಬಾಕ್ಸ್ ಮಾಡಿಲ್ಲ, ಸೀಲ್ ಆಗಿರಲಿಲ್ಲ ಅಂತ. ಅವ್ರು ಆಕ್ಚುಲಿ ಸೀಲ್ ಓಪನ್ ಮಾಡಿ, ಬಿಕಾಸ್ ಇಟ್ಸ್ ಮ್ಯಾನೇಜ್ ಡಿವೈಸ್ ಅಲ್ವಾ, ಅದಕ್ಕೋಸ್ಕರ ಅವರು ವಿತ್ ಕವರ್ನ ಕೊಟ್ಟಿರ್ತಾರೆ. ಆ್ಯಂಡ್ ನಾನು ಇದನ್ನ ಇವಾಗ ಸೆಟಪ್ ಮಾಡ್ಕೋಬೇಕು. ಮೈ 3rd ಐಫೋನ್. ಸೊ ಹೊರಗಡೆ ಅಂದರೆ ಈ ಥರ ಟ್ರಿಪ್ಗೆಲ್ಲ ಹೋಗ್ಬೇಕಾದ್ರೆ ಐ ಪ್ರಿಫರ್ ಆಫೀಸ್ ಫೋನ್. ಯಾಕಂದ್ರೆ ಇದರಲ್ಲಿ ನಾವು ಯಾವ ದೇಶದಿಂದ ಯಾವ ದೇಶಕ್ಕೆ ಬೇಕಾದ್ರೂ ಕಾಲ್ ಮಾಡ್ಬೋದು. ಇಟ್ಸ್ ಕಂಪ್ಲೀಟ್ಲಿ ಫ್ರೀ ಫಾರ್ ಅಸ್. ಈ ಸೆಲ್ಯುಲರ್ ಡೇಟಾ ಆ್ಯಂಡ್ ಸೆಲ್ಯುಲರ್ ಕಾಲ್ಸ್ ಎರಡೂ ನಮಗೆ ಫ್ರೀ ಇರುತ್ತಲ್ವಾ, ಅಂದರೆ ಆಫೀಸ್ ಅವ್ರು ಕಟ್ತಾರೆ. ಸೊ ಅದಕ್ಕೋಸ್ಕರ ಇದನ್ನು ತೊಗೊಂಡು ಹೋಗ್ಬೇಕು. ನಮಗೆ ಚೆಕ್ ನನ್ನ ಪ್ರೀವಿಯಸ್ ಫೋನ್ದು ಏನಾಗಿದೆ ಕತೆ ಅಂತ. ಇದು ಫೋನ್ ಸೆಟಪ್ ಆಯಿತು. ನೆಕ್ಸ್ಟ್ ಇಸ್ ನಂದು ಸನ್ ಗ್ಲಾಸಸ್ ಮತ್ತು ನನ್ನ ಪವರ್ ಗ್ಲಾಸಸ್ ಆ್ಯಂಡ್ ಸಮ್ ಸ್ಕ್ವಂಚೀಸ್ ಈ ಥರದ್ದು. ಇದನ್ನೇ ನಾನು ಮೋಸ್ಟ್ಲಿ ಜಾಸ್ತಿ ಮರ್ತೋಗೋದಂದ್ರೆ ಇದೇನೆ. ಐ ವಿಲ್ ನೆವರ್ ಎವರ್ ಎವರ್ ಕ್ಯಾರಿ ಅ ಕ್ಲಚ್ ಲೈಕ್ ದಟ್. ಇವೆರಡನ್ನ ಇಟ್ಕೊಳ್ಳೇಬೇಕು. ಆ ಬಾಕ್ಸ್ಗೆ ಹಾಕ್ಬಿಡೋಣ. ಬುಕ್ ಇಟ್ಕೋಬೇಕಂತ ಯೋಚನೆ ಮಾಡ್ತಾ ಇದ್ದೀನಿ. ಐ ಆಮ್ ನಾಟ್ ಶ್ಯೂರ್. ಐ ಆಮ್ ನಾಟ್ ಅ ಬಿಗ್ ನೋಟ್ ಟೇಕರ್ ಆನ್ ಬುಕ್. ಲ್ಯಾಪ್ಟಾಪಲ್ಲೇ ತಗೋತೀನಿ. ಸೊ ಐ ಥಿಂಕ್ ಬುಕ್ ಬೇಡ. ಸರಿ, ಇವಾಗ ನೆಕ್ಸ್ಟ್ ಬಂದು ನನ್ನ ಪೇರ್ ಆಫ್ ಗ್ಲಾಸಸ್. ನಂಗೆ ಆ್ಯಕ್ಚುಲಿ ಪವರ್ ಇದೆ ಅಲ್ವಾ, ಸೊ ಅದಕ್ಕೋಸ್ಕರ ಐ ಶುಡ್ ನಾಟ್ ಇಟ್ ಆಲ್ ಫರ್ಗೆಟ್ ದಿಸ್. ನನ್ನ ಲೆನ್ಸ್ ಹಾಕೊಳ್ಳೋದು ಕಂಫರ್ಟಬಲ್ ಇಲ್ಲ. ಸೊ ಈ ಸಲ ಈ ಒಂದು ಪೇರ್ ಆಫ್ ಗ್ಲಾಸಸ್, ಮತ್ತು ಯಾವ ಥರ ತುಂಬ ಫ್ಯಾನ್ಸಿಯಾಗಿ ರೆಡಿ ಆದರೆ ನೀವು ನೋಡಿದ್ದೀರಲ್ವ, ದೊಡ್ಡ ವಿಡಿಯೋನೇ ಮಾಡಿದ್ದೀನಿ ಗೂಚಿ ಸನ್ ಗ್ಲಾಸಸ್ ಬಗ್ಗೆ. ಆ್ಯಂಡ್ ದೆನ್ ಅದರ ಜೊತೆಗೆ ಮೈ ಫೇವ್ರೆಟ್ ಇಸ್ ಆಲ್ವೇಸ್ ಮಾವಿ ಜೆಮ್. ಏನಕ್ಕಂದರೆ ಇದು ಒಳಗಡೆ ಆಂಟಿ ರಿಫ್ಲೆಕ್ಷನ್ ಕೊಟ್ಟಿರೋದ್ರಿಂದ ಕಣ್ಣು ಯಾವಾಗಲೂ ತಂಪಾಗಿರುತ್ತೆ. ಇಟ್ ವಿಲ್ ನೆವರ್ ಗೆಟ್ ಹಾಟ್. ಸೊ ನಾನು ಯಾವುದೇ ಸ್ಪೆಕ್ಸ್ ಹಾಕೊಂಡ್ರು ಸ್ಟೈಲ್ಗೆ ಅಂತ ಅಟ್ ದಿ ಎಂಡ್ ಆಫ್ ದ ಡೇ ಐ ವಿಲ್ ಸ್ವಿಚ್ ಟು ಮಾವಿ ಜಿಮ್. ಲಾಸ್ಟ್ ಇಯರ್ ನಾನು ಇದನ್ನು ತೊಗೊಂಡಿದ್ದೆ, ಸೆಲೀನವ್ರದ್ದು. ವೆರಿ ನೈಸ್ ಸನ್ ಗ್ಲಾಸಸ್ ಆಯ್ತಾ, ವೆರಿ ಪಾಪ್ಯುಲರ್ ಆ್ಯಂಡ್ ಆಲ್ಸೋ ವೆರಿ ಟೈಮ್ಲೆಸ್ ಅನ್ಸುತ್ತೆ ನನಗಿದು. ಅಂದರೆ ಯಾವಾಗಲೂ ಹಾಕೋಬೋದು ಥರ. ಸೊ ಇದೆಲ್ಲಾದರೂ ಆಚೆ ಕಡೆ ಸೈಟ್ ಸೀಯಿಂಗಿಗೆಲ್ಲ ಹೋದಾಗ ಫೋಟೋಸ್ ಚೆನ್ನಾಗಿ ಬರುತ್ತೆ ಅಂತ ಐ ಟುಕ್ ದಿಸ್. ಒಬ್ರು ಇನ್ಸ್ಟಾಗ್ರಾಮಲ್ಲಿ ಒಬ್ರು ರೆಕಮೆಂಡ್ ಮಾಡಿದ್ರು ಈ ಗ್ಲಾಸಸ್ನ. ದುಬೈಯಿಂದ ಮಾಡ್ತಾರೆ ಅವರು ವ್ಲಾಗ್ಸು. ಐ ಫರ್ಗಾಟ್ ಹರ್ ನೇಮ್ ಆ್ಯಕ್ಚುಲಿ. ಇನ್ಸ್ಟಾಗ್ರಾಮಲ್ಲಿ ತುಂಬ ಫಾಲೋ ಮಾಡ್ತಾ ಇರ್ತೀನಿ. ಐ ಥಿಂಕ್ ಗೌರಿ ಅವ್ರು ಇರಬೇಕು. ಅವರ ಒಂದು ವಿಡಿಯೋ ನೋಡಿ ನಾನು ಈ ಒಂದು ಸನ್ ಗ್ಲಾಸಸ್ನ ತೊಗೊಂಡಿದ್ದು. ಅದು ಬಿಟ್ಟರೆ ನನ್ನ ಹತ್ರ DJI Pocket 3 ಇದೆ ಆಯಿತಾ. ಇದರಲ್ಲಿ ಐ ಲವ್ ಟು ಟೇಕ್ ವಿಡಿಯೋಸ್ ಇದರಲ್ಲಿ ಆಯಿತಾ. ಸಿಕ್ಕಾಬಡೆ ತೊಗೊಂಡ್ಬಿಟ್ಟಿದ್ದೀನಿ ಆಗಲೇ ಒಂದು 200-300 GB ಅಷ್ಟು. ಇದು ಐ ಫೀಲ್ ಇಟ್ಸ್ ಸೋ ಫ್ಲಿಮ್ಸಿ ಆಯಿತಾ. ನನಗನ್ಸುತ್ತೆ ನಾನೇ ಹಾಳು ಮಾಡಿಬಿಡ್ತೀನಿ, ಆ ಥರ ಭಯ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ಇದು ಹೆಂಗೆ ತೊಗೊಂಡು ಹೋಗೋದು ಅಂತ ಐ ವಾಸ್ ಜಸ್ಟ್ ಥಿಂಕಿಂಗ್. ಆ ಟೈಮಲ್ಲಿ ಐ ಗಾಟ್ ದಿಸ್ ಪ್ರಾಡಕ್ಟ್ ಆಯಿತಾ. ಇಟ್ಸ್ ವೆರಿ ಲೆಸ್, ಐ ಥಿಂಕ್ ಮೇ ಬಿ $11-12 ಅಮೆಝಾನಲ್ಲಿ. ಲುಕ್ ಎಟ್ ದಿಸ್, ವೆರಿ ನೈಸ್. ಅದು ಎಷ್ಟರ ಮಟ್ಟಿಗೆ ಐ ಡೋಂಟ್ ನೋ, ಯೂಸ್ ಮಾಡಿಲ್ಲ. ಬಟ್ ಈಗ ಸದ್ಯಕ್ಕಂತೂ ನನ್ನ ಟ್ರಿಪ್ಪಲ್ಲಿ ಐ ವಾಂಟ್ ಇಟ್ ಲಾಕ್ಡ್, ಸೊ ದಟ್ ನಾನು ಹಿಂಗೇನೆ ನನ್ನ ಪರ್ಸ್ ಒಳಗಡೆ ಹಾಕೋಬೋದು ಅಂತ. ವೆರಿ ಕೂಲ್ ರೈಟ್. ಆ್ಯಂಡ್ ಅದರ ಜೊತೆಗೆ ಐ ಆಲ್ಸೋ ಆರ್ಡರ್ ಎ ವೆರಿ ಸ್ಲೀಕ್ ಟ್ರೈಪಾಡ್ ಆಯಿತಾ. ಇದೂ ತುಂಬ ತುಂಬ ಚೆನ್ನಾಗಿದೆ. ಇದು ಯಾವುದೋ ಯೂಟ್ಯೂಬರು ವಿಡಿಯೋ ಮಾಡಿದ್ರು, ಅಲ್ಲಿಂದ ನೋಡ್ಕೊಂಡು ತಗೊಂಡಿದ್ದು. ದಿಸ್ ಸ್ಲೀಕೆಸ್ಟ್ ಟ್ರೈಪಾಡ್ ದಟ್ ಯು ಕ್ಯಾನ್ ಎವರ್ ಸಿ ಫಾರ್ Pocket 3 ಆಯಿತಾ. ಇದೂ ಅಷ್ಟೇ, ಉಲಾನ್ಜಿ. ಐ ಥಿಂಕ್ ದಿಸ್ ಇಸ್ ಅನ್ ಅಪ್ಕಮಿಂಗ್ ಗುಡ್ ಬ್ರ್ಯಾಂಡ್. ಇದರ ಮೇಲೆ ನೋಡ್ಬೋದು ನೀವು ಹೆಸರು, ಇಫ್ ಯು ವಾಂಟ್ ಟೇಕ್ ಅ ಸ್ಕ್ರೀನ್ ಶಾಟ್.
ಐ ಡೋಂಟ್ ನೋ ಇಂಡಿಯಾನಲ್ಲಿ ಸಿಗುತ್ತಾ ಅಂತ. US ಇಂದ ಯಾರು ಬರೋರಿದ್ರೆ ಅವ್ರ ಹತ್ರ ತರಿಸ್ಕೊಬೋದು. ಆ್ಯಂಡ್ ಲುಕ್ ಎಟ್ ಹೌ ಸ್ಟರ್ಡಿ ಇಟ್ ಇಸ್, ಆಯಿತಾ? ನೋಡಿ, ಯು ಕ್ಯಾನ್ ಜಸ್ಟ್ ಕೀಪ್ ಇಟ್ ಲೈಕ್ ದಿಸ್. ಯಾ, ಸೊ ಐ ಫಿಗರ್ ಇಟ್ ಔಟ್. ಏನಿಲ್ಲ, ಸ್ವಲ್ಪ ಫೋಕಸ್ ಮಾಡಿಬಿಟ್ಟು ಹಿಂಗೆ ತಿರುಗಿಸಿದ್ರೆ ಆಗೋಗುತ್ತೆ. ಆ್ಯಂಡ್ ಆ ಟ್ರೈಪಾಡ್ನ ಮಚ್ಚಿ ವಾಪಸ್ ಇದನ್ನ ಹಿಂಗೆ ಮಚ್ಚಿದ್ರೆ ಲುಕ್ ಎಟ್ ದ್ಯಾಟ್. ಹೇಳಕ್ಕಾಗತ್ತಾ, ಇದ್ರಲ್ಲಿ ಕವರ್ ಇದೆ. ಓಕೆ, ದಿಸ್ ಒನ್ ಈಸ್ ಆಕ್ಚುಲಿ ಸೂಪರ್ ಹಾರ್ಡ್ ರಿಮೂವ್ ಮಾಡೋಕ್ಕೆ. ನನಗೆ ಆಕ್ಚುಲಿ ಕೈಯ ನೋವು ಬಂತು, ಬಟ್ ಐ ಥಿಂಕ್ ಬೇಕು ಅನ್ಸುತ್ತೆ. ಇಲ್ಲಾಂದ್ರೆ ನಾವು ಈಸಿಯಾಗಿ ತೆಗಿಯೋಕ್ಕಾಗುತ್ತೆ ಅಂದರೆ ಅದು ಪರ್ಸ್ ಒಳಗಡೆನೂ ಈಸಿಯಾಗಿ ಬಂದ್ಬಿಟ್ರಲ್ವಾ. ಸೊ ಏನಿಲ್ಲ, ಕಲ್ತ್ಕೊಂಡು ಏನಂದ್ರೆ ಸ್ವಲ್ಪ ಫಿಂಗರ್ನ ಹಿಂಗೆ ಹಾಕಿ ಯು ಹ್ಯಾವ್ ಟು ಲೈಕ್ ರಿಯಲಿ ಡು ದಿಸ್. ಸೊ ನಾನೇನು ಮಾಡಿದೆ, ಹಾಕ್ಬೇಕಾದ್ರಂತೂ ಪರ್ಫೆಕ್ಟಾಗಿ ಕೂತ್ಕೊಂಡಿದೆ, ಆಯಿತಾ? ಸೊ ಏನಂದ್ರೂ ಆ ಲೆನ್ಸಿಗೆ ಏನೂ ಆಗೋದಿಲ್ಲ. ಬಟ್ ಅದಾದಮೇಲೆ ಅಟ್ಲೀಸ್ಟ್ 2 ಕೈಯಲ್ಲಿ ಹಾಕಿ ಈ ಥರ ತೆಗೆದ್ರೆ ದಟ್ಸ್ ಅಬೌಟ್ ಇಟ್. ಯು ಕ್ಯಾನ್ ಜಸ್ಟ್ ಪಾಪ್ ಇಟ್ ಬ್ಯಾಕ್ ಇನ್ ಟು ಯೋರ್ ಪರ್ಸ್ ಆ್ಯಂಡ್ ದೆನ್ ಸ್ಟಾರ್ಟ್ ಯೂಸಿಂಗ್. ಆ್ಯಂಡ್ ಬೇಕೇ ಬೇಕು, ಇನ್ನು ಸೆಲ್ಫಿ ಸ್ಟಿಕ್ ಥರ ಎಲ್ಲ ಇಟ್ಕೋಬೇಕಂದ್ರೆ ಯು ಕ್ಯಾನ್ ಜಸ್ಟ್ ಸ್ಟಾರ್ಟ್ ಹೋಲ್ಡಿಂಗ್ ದಿಸ್. ಐ ಥಿಂಕ್ ದಿಸ್ ಇಸ್ ಅ ಕೂಲ್ ಸೆಟಪ್. ನನಗೆ ಟ್ರೈಪಾಡ್ ಜಾಸ್ತಿ ಇಷ್ಟ ಆಯಿತು. ಅದನ್ನು ಐ ಕ್ಯಾನ್ ರೈಟ್ ಔಟ್ ಆಫ್ ದ ಬ್ಯಾಟ್ ರೆಕಮೆಂಡ್ ದಟ್. ಇವಾಗಲೇ ತೊಗೋಬೋದು, ಚೆನ್ನಾಗಿದೆ. ನಿಮ್ಮ ಹತ್ರ ಪಾಕೆಟ್ 3 ಇದ್ರೆ. ಇದು ಇನ್ನೂ ನೋಡಬೇಕು, ನನ್ನ ಕೈ ನೇಲ್ಸ್ ಎಲ್ಲ ಮಾಡಿಸ್ಕೊಂಡ್ರೆ ಏನಾಗುತ್ತೆ ಅಂತ. ಐ ಡೋಂಟ್ ಇವನ್ ನೋ ಹೌ ಟು ಚಾರ್ಜ್ ದಿಸ್. ಇದೆಲ್ಲ ರಾಮೆ ಮಾಡೋದಲ್ವಾ ನನಗೆ, ಸೊ ನಂಗೆ ಚಾರ್ಜ್ ಮಾಡೋದು ಹೆಂಗೆ ಅಂತಲೂ ಗೊತ್ತಿಲ್ಲ. ಇದಿಷ್ಟು ಆಗಿತ್ತು ನನ್ನ ಟೆಕ್ ಐಟಮ್ಸ್ ಏನೇನು ತೊಗೊಂಡು ಹೋಗ್ತೀನಿ ಅಂತ. ಇದ್ರ ಜೊತೆ ಎಸ್ ಆಫ್ ಕೋರ್ಸ್ ಐ ವಿಲ್ ಕ್ಯಾರಿ ಮೈ ಪರ್ಸನಲ್ ಲ್ಯಾಪ್ಟಾಪ್ ಆ್ಯಂಡ್ ಮೈ ಆಫೀಸ್ ಲ್ಯಾಪ್ಟಾಪ್ ಏನಕ್ಕಾದ್ರೂ ಬೇಕಾದ್ರೆ ಅಂತ. ನೆಕ್ಸ್ಟು ಬಟ್ಟೆ. ಇವು ಆಲ್ರೆಡಿ ನೋಡಿದ್ದೀರಾ ನೀವು ನಾನು ಯಾವ ಥರ ಬಟ್ಟೆ ಪ್ಯಾಕ್ ಮಾಡ್ಕೋತೀನಿ ಅಂತ. ಈ ಸಲ ಸ್ವಲ್ಪ ಆಚೆ ಎಲ್ಲ ಹೋಗೋದಕ್ಕಂತ ಡ್ರೆಸ್ಸಸ್ ಕೂಡ ತೊಗೊಂಡಿದ್ದೀನಿ. ಆ್ಯಂಡ್ ಅದ್ರ ಜೊತೆ ಮೇಕಪ್ ಕಿಟ್, ವಾಟ್ ಎವರ್ ಯು ಹವ್ ಸೀನ್ ಅದನ್ನೇ ನಾನು ಮಾಡಿರೋದು. ಗೆಟ್ ರೆಡಿ ವಿತ್ ಮೀ ವ್ಲಾಗ್ ಮಾಡಿದಾಗ ಅದರಲ್ಲಿ ತೋರಿಸ್ತೀನಿ ನಾನು ಏನು ಪ್ರಾಡಕ್ಟ್ಸ್ ಯೂಸ್ ಮಾಡ್ತಾ ಇದ್ದೀನಿ ನನ್ನ ಇಂಟರ್ನ್ಯಾಷನಲ್ ಟ್ರಿಪ್ಪಲ್ಲಿ ಅಂತ. ಓಕೆನಾ? ಹಾಂ, ನೆಕ್ಸ್ಟ್ ಕೆಲಸ ಏನಂದರೆ ಮ್ಯಾನಿಕ್ಯೂರ್ ಪೆಡಿಕ್ಯೂರ್ ಮಾಡಿಸ್ಕೋಬೇಕು. ಲೆಟ್ಸ್ ಗೋ. ಓಕೆ, ಬಂದಿದ್ದೀನಿ ಅಲ್ಲಿ. ಕ್ಯಾನ್ ಯು ಸೀ ದಿಸ್? ಬೆಲಾಜಿಯೋ ನೇಲ್ಸ್ ಸ್ಪಾ ಆ ಕಡೆ ಇದೆಲ್ಲ ಲಾಸ್ಟ್ ಒನ್ ಅದು. ಎಸ್, ಅಲ್ಲಿಗೆ ಹೋಗಿ ಮುಗಿಸ್ಕೊಂಡು ಮತ್ತೆ ಮನೆ. ಲೆಟ್ಸ್ ಗೋ. ಇಲ್ಲಿ ಏನು ಗೊತ್ತಾ, ಒಂದೊಂದು ರೋಡಿಗೆ ಒಂದೊಂದಿರುತ್ತೆ ನೇಲ್ ಸ್ಪಾ. ಅದ್ರಲ್ಲಿ ಏನು ಜಾಸ್ತಿ ಪ್ರಾಫಿಟ್ ಏನೋ ಗೊತ್ತಿಲ್ಲ, ಸಿಕ್ಕಾಬಟ್ಟೆ ನೇಲ್ ಸ್ಪಾಗಳಿರುತ್ತೆ ಇಲ್ಲಿ. ಏನು ತಂದಿದ್ದೀನಿ, ಮಲ್ಟಿ ಟಾಸ್ಕಿಂಗ್ ರಾಣಿ ನಾನು. ಐ ಜಸ್ಟ್ ಗಾಟ್ ದಿಸ್ ಟು ಸಿ ಇಫ್ ಅವ್ರೇನಾದರೂ ಪೆಡಿಕ್ಯೂರ್ ಫಸ್ಟ್ ಮಾಡಿ ಆಮೇಲೆ ಮ್ಯಾನಿಕ್ಯೂರ್ ಮಾಡ್ತೀನಿ ಅಂತ ಅಂದರೆ ಆ ಟೈಮಲ್ಲಿ ನಾನು ಯೂಟ್ಯೂಬ್ ವಿಡಿಯೋಸ್ ಎಡಿಟ್ ಮಾಡ್ಬೋದು ಅಂತ. ಸ್ವಲ್ಪ ಜಾಸ್ತಿ ಆಯ್ತಲ್ಲ, ಬಟ್ ದಿಸ್ ಇಸ್ ಹೌ ಐ ಆಪ್ರೇಟ್. ಜಾಗ ನೋಡಿ ಯಾವ ಥರ ಇದೆ. ನಮ್ಮ ಮನೆ ಹಿಂದೆನೇ ಇದೆ. ಇನ್ನೆಲ್ಲ ಇದನ್ನು ಇಟ್ಟಿದ್ದಾರೆ, ಕೋಕೋಕೋಲಾ ಕುಡಿಯೋದಕ್ಕೆ. ಲುಕ್ ಆಟ್ ದ ನಂಬರ್ ಆಫ್ ನೇಲ್ ಪಾಲಿಶಸ್. ಓ ಮೈ ಗಾಡ್, ನೇಲ್ ಪಾಲಿಶ್ ಅಂಗಡಿನಲ್ಲೂ ಇಷ್ಟು ಕಲರ್ಸ್ ಇರಲ್ಲ ಅನ್ಸುತ್ತೆ, ರೈಟ್? ಸೋ ಕೂಲ್. ಹಿಂಗೆ ನೋಡ್ಬಿಟ್ರೆ ನಾನು ಈ ಜನ್ಮದಲ್ಲಿ ಸೆಲೆಕ್ಟ್ ಮಾಡೋದಿಲ್ಲ. ಐ ಥಿಂಕ್ ದ ವೇ ಐ ಸೆಲೆಕ್ಟ್ ಈಸ್ ಈ ಥರದನ್ನು ತಗೊಂಡು ಇದರಲ್ಲಿ ಸೆಲೆಕ್ಟ್ ಮಾಡಬೇಕು. ಐ ಥಿಂಕ್ ಐ ನೋ ವಾಟ್ ಐ ವಾಂಟ್. ಓಕೆ, ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್. ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.